ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರಗಳು. ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಶನಿವಾರದಿಂದ ಆರಂಭವಾಗಿದ್ದು, ಈಗ 2 ಎಪಿಸೋಡ್ ಕೂಡ ಆಗಿದೆ. ಗ್ರ್ಯಾಂಡ್ ಓಪನಿಂಗ್ ಕೂಡ ಪಡ್ಕೊಂಡಿದೆ. ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಇದರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೆ. ಇಲ್ಲಿ ಹನುಮಂತರವರು, ಧನರಾಜ್ ಆಚಾರ್, ನಿವೇದಿತಾ ಗೌಡ, ಪ್ರಶಾಂತ್ ಆಲ್ಮೋಸ್ಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಲ್ಲಿ ಹಳೆಯ ಕಂಟೆಸ್ಟೆಂಟ್ಗಳು ಇದ್ದಾರೆ, ಹಾಗೆ ಹೊಸ ಕಂಟೆಸ್ಟೆಂಟ್ಗಳು ಕೂಡ ಇದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಜನ ಭವ್ಯಗೌಡ ಅವರನ್ನ ಮಿಸ್ ಮಾಡ್ಕೊಂತಿದೀವಿ ಅಂತ ಹೇಳಿದ್ರು. ಇಲ್ಲಿ ಅವರು ಕೂಡ ಬರಬೇಕಿತ್ತು, ಆದರೆ ಅವರು ಬ್ಯುಸಿ ಇರುವ ಕಾರಣ ಬಂದಿಲ್ಲ ಅಂತ ಅನ್ಸುತ್ತೆ. ಇಲ್ಲಿ ನೆಕ್ಸ್ಟ್ ವಾರದಲ್ಲಿ ಭವ್ಯಗೌಡರವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಬಂದರೂ ಬರಬಹುದು. ಏನಕ್ಕೆ ಅಂತ ಅಂದ್ರೆ ಆಲ್ರೆಡಿ ಅವರಿಗೆ ಆಹ್ವಾನ ಬಂದಿದೆ. ಅವರು ಆಡುತ್ತೀನಿ ಅಂತ ಕೂಡ ಹೇಳಿದ್ರು. ಬಟ್ ಅವರು ಆಡ್ತಾರಾ ಆಡಲ್ವೋ ಎಂಬ ಕನ್ಫರ್ಮೇಶನ್ ಇನ್ನೂ ಸಿಕ್ಕಿಲ್ಲ. ಏನಕ್ಕೆ ಅಂತ ಅಂದ್ರೆ ಇಲ್ಲಿ ಚೈತ್ರಗೌಡ ಅವರು ಇರ್ತಾರೆ ಅಂತ ಹೇಳಿರಲಿಲ್ಲ, ಆದರೆ ಅವರನ್ನ ಕೂಡ ಕಂಟೆಸ್ಟೆಂಟ್ ಅಂತ ತೋರಿಸಿದ್ರು. ಹಾಗೆ ಈ ಶೋನಲ್ಲಿ ಚೈತ್ರಾ ಕುಂದಾಪುರ ಅವರದ್ದು ಮತ್ತೆ ರಜತ್ ಅವರದ್ದು ಎಂಟರ್ಟೈನ್ಮೆಂಟ್ ಮಾತ್ರ ಸಖತ್ತಾಗಿತ್ತು. ಇನ್ನು ಇಲ್ಲಿ ಇವರಿಗೆ ಅನುಶ್ರೀರವರು ಬಾಸ್ ಎಲ್ಲ ಬೇಡ ಮತ್ತೆ ಕಿತ್ತಾಟ ಬೇಡ, ಇಬ್ಬರು ಸ್ನೇಹಿತರಾಗಿರಬೇಕು ಅಂತ ರಜತ್ಗೆ ಹಾಗೂ ಚೈತ್ರಾಗೆ ಹೇಳಿದ್ದಾರೆ. ಹಾಗೆ ಇಲ್ಲಿ ಕೆಲವಷ್ಟು ಜನ ಹನುಮಂತರವರಿಗೆ ಹಾಡು ಹೇಳೋದು ಎಂಟರ್ಟೈನ್ಮೆಂಟ್ ಮಾಡೋದು ಬಿಟ್ರೆ ಏನು ಬರಲ್ಲ ಅಂತ ಹೇಳಿದ್ರು. ಬಟ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಅವರು ಡ್ಯಾನ್ಸ್ ಕೂಡ ಮಾಡಿ ಪಂಚಿಂಗ್ ಡೈಲಾಗ್ ಕೂಡ ಹೊಡೆದಿದ್ದಾರೆ. ನೀವು ಮೊನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಏನಕ್ಕೆ ಅಂತ ಅಂದ್ರೆ ಇಲ್ಲಿ ನಿವೇದಿತಾ ಗೌಡ ಅವರ ಉಗುರಿನ ಬಗ್ಗೆ ಸ್ವಲ್ಪ ಮಾತುಕತೆ ಬರುತ್ತೆ. ಆಗ ಹನುಮಂತರವರನ್ನ ಕೇಳಿದಾಗ ಅವರು ಮಸ್ತಾಗಿ ಪಂಚ್ ಡೈಲಾಗ್ಗಳೆಲ್ಲ ಹೊಡಿತಾರೆ. ಈಗ ಸ್ವಲ್ಪ ಜನಕ್ಕೆ ಗೊತ್ತಾಗಿರುತ್ತೆ ಹನುಮಂತರವರಿಗೆ ಮಾತಾಡೋಕು ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ಇಲ್ಲಿ ರಜತ್ ಅವರು ಮತ್ತೆ ಬೇರೆ ಸ್ಪರ್ಧಿಗಳು ಹೇಳಿರ್ತಾರೆ, ನಿಮಗೆ ಸರಿಯಾಗಿ ರೀಸನ್ ಕೊಡೋಕೆ ಬರಲ್ಲ, ಮಾತಾಡೋಕು ಸರಿಯಾಗಿ ಬರಲ್ಲ, ಬರೀ ಹಾಡೊಂದೇ ಹಾಡ್ತಾನೆ ಅಂತ ಹೇಳಿದ್ರು. ಬಟ್ ಆದ್ರೆ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಮಸ್ತಾಗಿ ಪಂಚ್ ಡೈಲಾಗ್ಗಳನ್ನ ಕೂಡ ಹೊಡಿತಿದ್ದಾರೆ. ಇನ್ನ ಇಲ್ಲಿ ನಿವೇದಿತಾ ಗೌಡರವರು ಸ್ಟೇಜ್ ಮೇಲೆ ಬಂದಾಗ ಬಾಳೆಹಣ್ಣನ್ನ ಉಗ್ರಲ್ಲಿ ಕಟ್ ಮಾಡಿಬಿಟ್ಟು ಪ್ರಶಾಂತ್ ಅವರಿಗೆ ತಿನ್ನಿಸುವ ಟಾಸ್ಕ್ ಕೊಡ್ತಾರೆ. ಪ್ರಶಾಂತ್ ಅವರು ಕರೆದ ತಕ್ಷಣ ಬರಲ್ಲ, ಅದಕ್ಕೆ ಮರ್ಯಾದೆಯಿಂದ ಕರೀರಿ ಅಂತ ಹೇಳ್ತಾರೆ. ಅದಕ್ಕೆ ನಿವೇದಿತಾ ಗೌಡರವರು ಒಂದು ಹೆಜ್ಜೆಯನ್ನ ಇಟ್ಟು ನೀನು ಗಂಡಸೆ ಆಗಿದ್ರೆ ಬಾ ಅಂತ ನಿವೇದಿತಾ ಗೌಡರವರು ಕರೆಯುತ್ತಾರೆ. ಈ ಒಂದು ವರ್ಡ್ ನೆಸೆಸಿಟಿ ಇರಲಿಲ್ಲ ಅಂತ ಅನ್ಸುತ್ತೆ. ಏನಕ್ಕೆ ಅಂತ ಅಂದ್ರೆ ಆಲ್ಮೋಸ್ಟ್ ನಾರ್ಮಲ್ ಆಗಿ ಕಾಮಿಡಿಯಾಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಈ ರೀತಿಯಾದ ಪದ ಬಳಕೆ ಅಷ್ಟೊಂದು ಏನು ಇಷ್ಟ ಆಗಿಲ್ಲ, ಪರ್ಸ್ನಲಿ ನನಗೆ ಇಷ್ಟ ಆಗಿಲ್ಲ. ಇನ್ನ ಇಲ್ಲಿ ಮಂಜೂರ್ ಅವರು ನೀನು ಗಂಡಸು ಅಲ್ಲ ಕಣೋ, ಕೂತ್ಕೋ ಹೋಗ್ಬೇಡ ಅಂತ ಪ್ರಶಾಂತ್ ರವರಿಗೆ ಹೇಳ್ತಾರೆ. ಇನ್ನ ಇಲ್ಲಿ ತಾರಾ ಮೇಡಮ್ ಎದ್ದು ಹೋಗು ಅಂತ ಹೇಳ್ತಾರೆ. ಪ್ರಶಾಂತ್ ಅವರು ಸ್ಟೇಜ್ ಮೇಲೆ ಬರ್ತಾರೆ. ನಿವೇದಿತಾ ಗೌಡ ತನ್ನ ಉಗುರುಗಳಿಂದ ಕಟ್ ಮಾಡಿದ ಬಾಳೆಹಣ್ಣನ್ನ ಪ್ರಶಾಂತ್ ಅವರಿಗೆ ತಿನ್ನಿಸುತ್ತಾರೆ. ತಿನ್ನಿಸಬೇಕಾದ್ರೆ ಎಲ್ಲರ ರಿಯಾಕ್ಷನ್ ಅಸಹ್ಯ ಅನ್ನೋ ರೀತಿ ಇತ್ತು. ಸೊ ಸ್ನೇಹಿತರೆ, ನಿಮಗೆ ಇಲ್ಲಿ ನಿವೇದಿತಾ ಗೌಡರವರು ಮಾತಾಡಿದ ಮಾತು ಇಷ್ಟ ಆಯ್ತಾ, ಇಲ್ಲ ಅವರು ಮಾತಾಡಿದ್ದು ಸರಿ ಇಲ್ಲ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.